ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನ ಶಿವನ ಸಮುದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಅಂತ ಹೇಳ್ತಾ, ಶಿವನ ಸಮುದ್ರ ನಿಮ್ಗೆಲ್ಲರೂ ಗೊತ್ತಿರೋ ವಿಚಾರ. 1902ರಲ್ಲಿ ಪ್ರಪ್ರಥಮ ಬಾರಿಗೆ ಏಷ್ಯಾದಲ್ಲೇ ಮೊದಲು, ದೇಶಕ್ಕೆ ಮೊದಲು ಕರೆಂಟ್ ಅನ್ನ ಕಂಡಿಡಿದಂತ ಜಾಗ ಶಿವನ ಸಮುದ್ರ. ಇಲ್ಲಿ ಕಂಡಿಡಿದಂತ ಕರೆಂಟ್ ಅನ್ನ ಕೋಲಾರದ ಚಿನ್ನದ ಗಣಿಗೆ ಸಪ್ಲೈ ಮಾಡಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮೈಸೂರು ಮಹಾರಾಜರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು. ಅವ್ರಿಗೂ ದೊಡ್ಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ, ಸ್ನೇಹಿತರೆ ಈ ಜಾಗ ಏನ್ ಹೋಗ್ತಾ ಇದೀವಿ, ಈ ಜಾಗ ಬಂದ್ಬಿಟ್ಟು ಗಗನಚುಕ್ಕಿ ಅನ್ನ ತಲುಪುತ್ತೆ. ಕೆಲವರಿಗೆ ತಪ್ಪು ಇದೆ, ಇಲ್ಲಿ 2 ಕವಲಿರೋದ್ರಿಂದ ಗಗನಚುಕ್ಕಿ ಬರೋಚುಕ್ಕಿ ಒಂದೇ ಜಾಗ ಅಂತ ಅನ್ಕೊಂಡಿದ್ದಾರೆ. ಇದು ತಪ್ಪು ಕಲ್ಪನೆ. ಸ್ನೇಹಿತರೆ ನಾವು ಹೋಗ್ತಾ ಇರೋದು ಗಗನಚುಕ್ಕಿ. ನಾನು ಈ ಜಾಗಕ್ಕೆ ಹೋಗಿದ ತಕ್ಷಣ ಆಶ್ಚರ್ಯ ಆಗೋಯ್ತು. ಏನಪ್ಪ ಇಷ್ಟೊಂದು ಸ್ವಚ್ಛತಾಗಿ ಮಾಡ್ಕೊಂಡಿದಾರ ನಮ್ಮ ಜನ ಈ ಜಾಗನ ಅಂತ ಅನ್ಕೊಂಡು. ಯಾಕೆಂದ್ರೆ ಎಲ್ಲಂದ್ರೆ ಕಸ ಎಸೆಯುವಂಥದ್ದು, ಇಲ್ಲಿ ಗಲೀಜು ಮಾಡಬೇಡಿ ಅಂತ ಜಾಗದಲ್ಲಿ ಅದೇ ಗಲೀಜು ಮಾಡಿರುವಂತ ನಮ್ಮ ಜನರ ನಡುವೆ ಇಷ್ಟು ಸ್ವಚ್ಛವಾಗಿದೆಯಲ್ಲ ಅನ್ನೋದಕ್ಕೆ ಒಂದು ಧನ್ಯವಾದ ಹೇಳಬೇಕಾಗಿತ್ತು ನಮ್ಮ ಗ್ರಾಮ ಪಂಚಾಯತಿಯವರಿಗೆ. ಇರ್ಲಿ, ನೀವು ನೋಡ್ತಾ ಇದೀರಲ್ಲ, ಅಲ್ಲಿ ಹಾಲಿಂತ ಹರ್ಕೊಂಡು ಹೋಗ್ತಿದ್ಯಲ್ಲ, ಇದೇನೆ ಗಗನ ಚುಕ್ಕಿ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇದು ನಮ್ಮ ಕಾವೇರಿ ನದಿ ಏನಿದೆಯಲ್ಲ, ಆ ಕಾವೇರಿ ನದಿ 2 ದ್ವೀಪಗಳನ್ನ ಸೃಷ್ಟಿ ಮಾಡಿದ್ದಾಳೆ. ಹೇಗೆ ಅಂತಂದ್ರೆ, ಒಂದನ್ನ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಏನು ನೀವು ಬರಚುಕ್ಕಿ ನೋಡ್ತಿರಲ್ಲ, ಅದು ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿನಲ್ಲಿ ನೀವು ಅದು ಸೃಷ್ಟಿಯಾಗಿದೆ. ಇಲ್ಲಿ 2 ಕವರ್ ಇರೋದ್ರಿಂದ ಕೆಲವರು ಏನ್ ಅನ್ಕೊಂಡಿದ್ದಾರೆ, ಗಗನಚುಕ್ಕಿ ಬರಚುಕ್ಕಿ ಇದೆ ಅನ್ಕೊಂಡಿದ್ದಾರೆ. ಇದೆಲ್ಲ, ಇದು ಗಗನಚುಕ್ಕಿ ಮಾತ್ರ. ಬರಚುಕ್ಕಿಗೆ ಒಂದಷ್ಟು ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಈ ಬೋರ್ಡೆ ಇಷ್ಟು ಸ್ವಚ್ಛತೆಯಾಗಿರೋದಕ್ಕೆ ಕಾರಣ. ಮತ್ತೆ ಇನ್ನೊಂದು ಜಾಗ, ಯಾರಾದ್ರೂ ಹೋದಾಗ ದಯವಿಟ್ಟು ಸೆಲ್ಫಿನ ಹಾಕೋಕೆ ಅಥವಾ ಫೋಟೋಗಳನ್ನ ಹಾಕೋ ಮುಂಚೆ ಈ ತರ ಇತಿಹಾಸನ ಓದ್ಕೊಳ್ಳಿ. ಆ ಜಾಗದ ಇತಿಹಾಸನ ತಿಳ್ಕೋಬೇಕು. ಏನಕ್ಕೆ ಇದು ಗಗನಚುಕ್ಕಿ ಅಂತ ಕರೀತಾರೆ, ಮತ್ತೆ ಏನಕ್ಕೆ ಸೃಷ್ಟಿ ಆಯ್ತು, ಮತ್ತೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಇಲ್ಲಿ ಸುಂದರವಾಗಿ ಸ್ವಚ್ಛವಾಗಿ ಬರೆದಿದ್ದಾರೆ. ಇದನ್ನ ಬರೆದು ಇದನ್ನ ನಾಮಫಲಕ ಹಾಕಿರೋರಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆ ಅಂತಂದ್ರೆ, ಇತಿಹಾಸವನ್ನು ತಿಳ್ಕೊಂಡಾಗ್ಲೇ ನಾವು ಆ ಜಾಗಕ್ಕೆ ಹೋದಾಗ ಒಂದು ಸಂತೃಪ್ತಿ ಕಾಣುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನ್ ಹೇಳ್ತೀರಾ? ಹಾಗೇನೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿರೋದು ನಮ್ಮ ಕರ್ತವ್ಯ ಕೂಡ. ಸಾರ್ವಜನಿಕರಾಗಿ ಮತ್ತು ಪ್ರವಾಸಿಗರಾಗಿ ಬಂದು ನಾವು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಈ ಮೆಟ್ಲು ಇಳ್ಕೊಂಡು ಹೋಗ್ತಿದ್ದಂಗೆನೆ ಆ ನೀರಿನ ಶಬ್ದ ಕೇಳಬೇಕು. ಬನ್ನಿ, ನಿಮ್ಗೆ ತೋರಿಸ್ತೀನಿ, ಬನ್ನಿ. ಈ ನೀರಿನ ಶಬ್ದವನ್ನ ಕೇಳ್ತಾ ಇದ್ರೆ ನಿಮ್ಗೆ ರೋಮಾಂಚನ ಆಗುತ್ತಲ್ವಾ? ಅದನ್ನ ನೇರವಾಗಿ ನೋಡಬೇಕು, ಇನ್ನೂ ಪುಳಕಿತರಾಗ್ತೀರಾ. ಈ ಹಸಿರು ಗುಡ್ಡಗಳ ನಡುವೆ ಬೆಟ್ಟದ ತಪ್ಪಲಿನಿಂದ ಕಾವೇರಿ ನದಿ ಹಾಲ್ ನೊರೆಯಂತೆ ಹುಕ್ಕಿ ಕೆಳಗಿಳಿಯೋದನ್ನ ನೋಡಿದ್ರೆ ಮನಸ್ಸು ರೋಮಾಂಚನ ಆಗತ್ತೆ. ಇಲ್ಲಿ ಸುತ್ತಲೂ ರಕ್ಷಣೆಗಾಗಿ ಕಬ್ಬಿಣದ ಸಲಕರಣೆಗಳನ್ನ ಹಾಕಿ ರಕ್ಷಣೆ ಮಾಡಿದ್ದಾರೆ. ಎಲ್ಲರೂ ಅಲ್ಲಿ ನಿಂತ್ಕೊಂಡು ನೋಡಬೇಕು ನಿಟ್ಟಿನಲ್ಲಿ. ಯಾರು ಕೂಡ ಇಲ್ಲಿ ಕೆಳಗೆ ಇಳಿಯುವಂತಿಲ್ಲ. ನೀವು ನೋಡ್ತಾ ಇರ್ತಕ್ಕಂಥದ್ದು ಗಗನಚುಕ್ಕಿಯ ದೃಶ್ಯವನ್ನ, ಕಾವೇರಿ ನದಿ ಹಾಲ್ ನೊರೆಯಂತೆ ಹುಕ್ಕಿ ಹರಿತಾ ಇರ್ತಕ್ಕಂಥದ್ದನ್ನ. ಈ ದೃಶ್ಯವನ್ನು ನೋಡೋದಕ್ಕೆ ನೀವು ಬಂದಂತ ಸಂದರ್ಭದಲ್ಲಿ, ಆಯಾಸಗೊಂಡ ಸಂದರ್ಭದಲ್ಲಿ ಇದನ್ನು ನೋಡಿದ್ರೆ ಸಾಕು, ನಿಮ್ಮ ಆಯಾಸಗಳೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯ ಆಗೋದಂತೂ ಖಂಡಿತ. ಸ್ನೇಹಿತರೆ, ಇದು ನೋಡ್ತಾ ಇರ್ಬೇಕಾದ್ರೆ ನನಗೊಂದು ಉದ್ದೇಶ ಬಂತು. ಯಾಕೆ ಅಂದ್ರೆ, ಈಗಾಗಲೇ ನವೆಂಬರ್ ಹತ್ರ ಬರ್ತಾ ಇದೆ, ನಮ್ಮ ಕನ್ನಡ ರಾಜ್ಯೋತ್ಸವ ಹತ್ರ ಬರ್ತಾ ಇರೋದ್ರಿಂದ ಈ ಒಂದು ಜಾಗ ಏನಿದೆಯಲ್ಲ ಗಗನಚುಕ್ಕಿಗೆ ನೋಡಿ, ಅದಕ್ಕೆ ಹಳದಿ ಕಲರು ಕೆಳಗಿರೋದಕ್ಕೆ ಕೆಂಪು ಕಲರ್ನ ಲೈಟ್ ಅನ್ನ ಅಳವಡಿಸಿ ಒಂದು ದಿನ ಮಟ್ಟಿಗೆ ಸರ್ಕಾರ ಏನಾದರೂ ಯೋಚನೆ ಮಾಡಿದ್ರೆ ಒಂದು ಅದ್ಭುತ ದೃಶ್ಯವನ್ನು ನಾವು ಕಾಣಬಹುದು ಅನ್ನೋದು. ನೋಡಿ, ಅದಕ್ಕೆ ಹಳದಿ ಬಣ್ಣ, ಇದಕ್ಕೆ ಕೆಂಪು ಬಣ್ಣವನ್ನು ಹಾಕಿ ಜನರು ನೋಡೋದಕ್ಕೆ ಸೂಕ್ತವಾದ ಜಾಗ ಇದೆ, ಅದ್ಭುತವಾದ ದೃಶ್ಯವನ್ನ ಕಣ್ತುಂಬಿಕೊಳ್ಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ ಆಸೆಯನ್ನ ಸರ್ಕಾರ ಈಡೇರಿಸುತ್ತಾ ಅನ್ನೋದು ನೋಡಬೇಕು. ನೀವು ಕೂಡ ಒತ್ತಾಯ ಮಾಡಿ. ನೋಡಿ, ಅದಕ್ಕೆ ಹಳದಿ ಕಲರು, ಈ ಕಡೆ ಕೆಂಪು ಕಲರ್ ಹಾಕಿದ್ರೆ ನಮ್ಮ ನಾಡ ಧ್ವಜ ಹಾಲಿನ ನೊರೆಯಿಂದ ಹರಿತಾ ಇರೋದನ್ನ ನಾವು ನೋಡಬಹುದು, ಕಣ್ತುಂಬಿಕೊಳ್ಬಹುದು ಅಂತ ನನ್ನ ಉದ್ದೇಶ. ರಾತ್ರಿಯ ವೇಳೆಯಲ್ಲಿ ಈ ದೃಶ್ಯ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ.